ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೋನಿಶ್ ರೆಡ್ಡಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಫೈನಲಿ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಜನ ಅನ್ಬೇಕು, ವಿಡಿಯೋಸ್ ನೋಡ್ತೀರಾ ಹಾಗೇನೆ ಲೈಕ್ ಮಾಡಲ್ಲ. ಒಂದು ಲೈಕ್ ಕೊಡೋದಕ್ಕೆ ಯಾಕೆ ಇಷ್ಟು ಕಂಜೂಸ್ತನ ಮಾಡ್ತೀರಾ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಏನಾದರೂ ನಾನು ನಿಮ್ಮ ಆಸ್ತಿ ಏನಾದರೂ ಕೇಳ್ತಾ ಇದ್ದೀನಾ? ಇಲ್ವಲ್ಲ, ಜಸ್ಟ್ ಒಂದು ಲೈಕ್ ಅಷ್ಟೇ ಅಲ್ವಾ. ನೀವು ಒಂದು ಲೈಕ್ ಕೊಡೋದ್ರಿಂದ ನನ್ನ ವಿಡಿಯೋ ತುಂಬ ರೀಚ್ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಒಂದು ಲೈಕ್ ಅಷ್ಟೇ ಕೇಳ್ತಾ ಇರೋದು, ಇನ್ನೇನು ಕೇಳ್ತಾ ಇಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸೊ ಅವ್ರು ನನ್ನ ತಂಗಿ ಪರ್ಪಲ್ ಕಲರ್ ಡ್ರೆಸ್ ಹಾಕಿದ್ದಾರೆ ಅಲ್ವಾ, ಅವ್ರು ನನ್ನ ತಂಗಿ. ಸೊ ಅವಳಿಗೆ ವೆಯ್ಟ್ ಮಾಡ್ತಾ ಇದ್ದಿದ್ದು. ಅವಳು ಬರೋಷ್ಟೊತ್ತಿಗೆ ತುಂಬಾ ಲೇಟ್ ಆಯಿತು. ಅವಳು ಮನೇಲೆಲ್ಲ ಕೆಲಸ ಮಾಡಿ ಬರಬೇಕಲ್ವಾ, ಸೊ ಅವಳದು ಸ್ವಲ್ಪ ಲೇಟ್ ಆಯಿತು. ಅವಳು ಪ್ರೆಗ್ನೆಂಟ್ ಇದ್ಲು. ಆರತಿ ಎತ್ಕೊಳ್ಳೆ ಅಂದರೆ ನಾನು ಎತ್ಕೊಳಲ್ಲ ಅಂತ ಹೇಳಿದ್ಲು. ಸೊ ಎತ್ಕೋಬೋದೋ ಇಲ್ಲೋ ಅಂತ ಗೊತ್ತಿರಲ್ಲ ಅಂತ ಹೇಳಿದ್ಲು. ಸರಿ ಅಂದ್ಬಿಟ್ಟು ಸುಮ್ಮನೆ ಅದೇ. ನನ್ನ ತಂಗಿ ಮಗ ಇವನು. ಸೊ ನನ್ನ ಮಗನ ಜೊತೆನೆ ಅವನು. ಫೈನಲಿ ನೋಡ್ತಾ ಇದ್ದೀರಲ್ವಾ, ಈ ಲುಕ್ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಿಮಗೂ ಕೂಡ. ನನಗಂತೂ ಸಖತ್ ಇಷ್ಟ ಆಯಿತು. ಅದರಲ್ಲಿ ಒಂದು ರೆಡ್ ಕಲರ್ ಏನಾದರೂ ಮಿಕ್ಸ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ತಾ ಇದ್ದೀರಲ್ವಾ, ಎಲ್ಲ ಆರ್ತಿನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಅದರಲ್ಲಿ ರೆಡ್ ಕಲರ್ ಇದ್ದಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಕೂಡ ಲುಕ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ರೆಡ್ ಕಲರ್ ಎಲ್ಲ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಹಾಗೇನೆ ಟೌನ್ಗೆ ಹೋಗಿ ರೋಸಿಗೋ ತಗೊಬರ್ಬೇಕಾಗಿತ್ತು. ಎಲ್ಲರೂ ಬ್ಯುಸಿ ಇದ್ರು, ತರೋಕ್ಕಾಗಿಲ್ಲ. ಅದಕ್ಕೋಸ್ಕರನೇ ಸರಿ ಅಂದ್ಬಿಟ್ಟು ನಾವು ಇದರಲ್ಲೇ ಆರತಿ ರೆಡಿ ಮಾಡಿಕೊಂಡು ಹೊರಟ್ವಿ. ಸೊ ಇಲ್ಲಿ ದೇವಸ್ಥಾನ ಹತ್ರ ವೆಯ್ಟ್ ಮಾಡ್ತಾ ಇದ್ವಿ, ಯಾಕಂದರೆ ಇನ್ನೊಂದು ಏರಿಯಾದಲ್ಲಿ ಕರ್ಕೊಬರ್ಬೇಕಾಗಿತ್ತು. ಅದಕ್ಕೋಸ್ಕರನೇ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ದೇವಸ್ಥಾನ ಹತ್ರ. ಹಾಗೆ ತುಂಬಾನೇ ಬಿಸಿಲಿತ್ತು. ಅದಕ್ಕೋಸ್ಕರನೇ ಕ್ಯಾಮ್ರಾ ನೋಡಿ ಯಾವ ತರ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಅಂದ್ರೆ ಅಷ್ಟೊಂದೇನು ಬಿಸಿಲಿರ್ಲಿಲ್ಲ. ಲಾಸ್ಟ್ ಇಯರ್ ಅಂತೂ ತುಂಬಾನೇ ಬಿಸಿಲಿತ್ತು. ಯಾಕಂದ್ರೆ ಲಾಸ್ಟ್ ಇಯರ್ ನೀರಿನ ಟ್ಯಾಂಕರ್ ತರಿಸಿದ್ರು. ಯಾಕಂದ್ರೆ ಆ ಬಿಸಿಲಲ್ಲಿ ನಡೆಯಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನೀರ್ ಟ್ಯಾಂಕರ್ ಅಲ್ಲಿ ನೀರ್ ಬಿಟ್ಕೊಂಡು ಹೋಗ್ತಾ ಇದ್ರು. ಸೊ ನಾವು ಅದ್ರ ಹಿಂದೆ ಹೋಗ್ತಾ ಇದ್ವಿ. ಆ ತರ ಹೋದ್ವಿ ಲಾಸ್ಟ್ ಇಯರ್. ಅಷ್ಟು ಬಿಸಿಲಿತ್ತು. ಈ ಇಯರ್ ಅಂತೂ ತುಂಬಾನೇ ಕಮ್ಮಿ ಇತ್ತು ಅಂತಾನೆ ಹೇಳ್ಬೋದು ಬಿಸಿಲು. ಯಾಕಂದ್ರೆ
ದೇವಸ್ಥಾನ ಸುತ್ತು 3 ರೌಂಡ್ ಹಾಕ್ಬೇಕಾಗಿತ್ತು. ಸೊ 3 ರೌಂಡ್ ಹಾಕಕ್ಕೆ ಬಿಡ್ಲಿಲ್ಲ, 1 ರೌಂಡ್ ಹಾಕಿದ್ವಿ ಅಷ್ಟೇನೆ. ಸೊ 1 ರೌಂಡ್ ಹಾಕ್ತಾನೆ ನಾವು ದೇವರ ದರ್ಶನಕ್ಕೆ ಹೋದ್ವಿ. ನನ್ಗೆ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಆರತಿ ಮಾಡಿದ್ದೆ ನಾನು, ಅಂದ್ರೆ ನಮ್ಮೂರಿಂದ ರಾಮನ್ ದೇವರಿಗೆ ಫಸ್ಟ್ ಆರತಿ ಮಾಡಿದ್ದೆ ನಾನು. ಸೊ ಸಖತ್ ಖುಷಿ ಆಯ್ತು ನನಗೆ, ಫಸ್ಟ್ ನಾನೇ ಆರತಿ ಮಾಡಿದ್ನಲ್ಲ ಅಂತ. ಈಗ ನೋಡ್ತಾ ಇದ್ರಲ್ವಾ, ಸೊ ಫಸ್ಟ್ ತೋರ್ಸದ್ನಲ್ವಾ ಅದೇನೆ ರಾಮಂದು ಗರ್ಭಗುಡಿ. ಸೊ ಈ ಕಡೆ ತೋರಿಸ್ತಾ ಇದೀನಲ್ವಾ, ಇದು ಆಂಜನೇಯಂದ ಗರ್ಭಗುಡಿ. ಈ ಕಡೆ ಆಂಜನೇಯನ್ ಟೆಂಪಲ್ಗೆ ಇದೆ. ಸೊ ಇಲ್ಲಿ ಬಾಯಿ ಬೀಗ ಹಾಕಿಸ್ಕೊಂತಾರೆ. ಸೊ ಅದನ್ನ ನಾನು ವಿಡಿಯೋ ಮಾಡಿಲ್ಲ. ರಾಜಘಟ್ಟ ಇಂದ ಬರ್ತಾರೆ. ಸೊ ತುಂಬಾ ಜನ ಬಾಯಿ ಬೀಗ ಹಾಕಿಸ್ಕೊಂಡಿರ್ತಾರೆ, ಅಂದ್ರೆ ಕಂಬಿ ತರ ಇರುತ್ತೆ ಅಲ್ವಾ, ಸೊ ಆ ತರ ಹಾಕ್ಸ್ಕೊಂಡಿರ್ತಾರೆ. ನಮ್ಮೂರಿಂದ ಒಂದೇನೆ ಬಾಯಿ ಬೀಗ ಇದ್ದಿದ್ದು. ಇದು ಬಂದು ಶ್ರೀರಾಮ್ ನವಮಿ ದಿವಸ ರಥ ಮಾಡಿ ಹೇಳ್ದಿರ್ತಾರೆ. ಸೊ ಅಂದ್ರೆ ರಾಮನ ವಿಗ್ರಹ ಇಟ್ಟಿ ಸೊ ರಥ ಹೇಳ್ದಿರ್ತಾರೆ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ಇದನ್ನ ನಾನು ಚಿಕ್ಕ ಹುಡುಗಿ ಇದ್ದಾಗ ಹಾಡ್ತಾ ಇದ್ದೆ, ತುಂಬಾ ಹಾಡ್ತಾ ಇದ್ದೆ ಇದನ್ನ ನಾನು. ಅಂದ್ರೆ ಇದು ಕುದುರೆ ಇದೆಯಲ್ವಾ, ಸೊ ಕುದುರೆ ಮೇಲೆ ಕುತ್ಕೊಂಡು ಹಾಡ್ತಾ ಇದ್ದೆ, ನನಗೆ ಸಖತ್ ಇಷ್ಟ. ಇವಾಗ ಕುತ್ಕೊಂಡು ಆಡಕ್ ಹೋದ್ರೆ ಎಲ್ಲ ನಗದ್ ಬಿಡ್ತಾರೆ ಅಷ್ಟೇನೆ, ಅದಕ್ಕೋಸ್ಕರನೇ ನಾನು ಆಡಲ್ಲ. ಬಟ್ ಇಷ್ಟ ಇದನ್ನ ಆಡೋದಕ್ಕೆ. ನೋಡಿ ನನಗೆ ಇದ್ರಲ್ಲಿ ಆಡೋದಕ್ಕೆ ಸಖತ್ ಇಷ್ಟ. ಇವಾಗ ಕುತ್ಕೊಂಡಿದೀವಿ, ಅಂದ್ರೆ ನಾವು ಒಂದು 6 ಮೆಂಬರ್ಸ್ ಕುತ್ಕೊಂಡಿದೀವಿ. ನನ್ನ ತಂಗಿ, ನಾನು ಮತ್ತೆ ನನ್ನ ಅಕ್ಕನ ಮಕ್ಕಳು 3 ಕೂತಿದ್ರು. ಹಾಗೆ ನನ್ನ ಅಕ್ಕನು ಕೂಡ ಕೂತಿದ್ರು. ನನ್ನ ತಂಗಿ 4 ತಿಂಗಳು ಪ್ರೆಗ್ನೆಂಟು. ಸೊ ಅವಳು ಕೂಡ ಆಡ್ತಾ ಇದ್ದಾಳೆ. ಅವಳಿಗೇನು ಆಗ್ಲಿಲ್ಲ, ಬಟ್ ನನ್ಗೇನೆ ಆದ್ರೆ ಇಳಿದಿದ ತಕ್ಷಣನೇ ನನ್ಗೆ ತಲೆ ಸುತ್ತು ಬಂದ್ಬಿಡ್ತು. ನಾನೇ ಒಂದ್ 5 ನಿಮಿಷ ಕುತ್ಕೋಬಿಟ್ಟೆ. ಸೊ ಕುತ್ಕೊಂಡು ಬಂದು ಹಾಗೇನೆ ಹೊಟ್ಟೆ ಸ್ವಲ್ಪ ಖಾಲಿ ಇತ್ತು ಅನ್ಬಿಟ್ಟು ಊಟ ಎಲ್ಲ ಬಡಿಸ್ತಾ ಇದ್ರು. ಸೊ ಊಟ ಮಾಡ್ಕೊಂಡು, ಅಂದ್ರೆ ಊಟ ತುಂಬಾನೇ ಚೆನ್ನಾಗಿತ್ತು, ಮುದ್ದೆ ಸಾಂಬಾರ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡ್ ಬಂದೆ. ಹಾಗೆ ಇಲ್ಲಿ ನೋಡ್ತಾ ಇದೀರಿ ಅಲ್ವಾ ಜುಮ್ಕಾ. ಸೊ ನನ್ಗೆ ಸಖತ್ ಇಷ್ಟ ಆಯ್ತು. ನನ್ನ ಅಕ್ಕನ ಮಗ ಏನಾದ್ರು ಕೊಡಿಸ್ತೀನಿ ಬಾಕ ಅಂತ ಹೇಳ್ದ, ಸರಿ ಅನ್ಬಿಟ್ಟು ನಾನು ಹೋಗಿ ಜುಮ್ಕಾ ತಗೊಂಡೆ. ಅದ್ರ ಪಕ್ಕದಲ್ಲೇನೆ ಬೊಂಬೆ ಅಂಗಡಿ ಇತ್ತು. ಇಲ್ಲಿ ಮಾಡ್ತಾ ಇರೋ ಕೆಲ್ಸ ನೋಡಿ, ಅವ್ರ ಮಾವನೂನು ನನ್ನ ಮಗ ಬೊಂಬೆ ಕೇಳ್ದ ಅಂತ ಅನ್ಬಿಟ್ಟು ಯಾವ್ದ್ ಬೇಕು ಅಂತ ಅನ್ಬಿಟ್ಟು ಅಂಗಡಿಯಲ್ಲೇ ಕುಣಿಸ್ಬಿಟ್ರು. ಎಂತ ಹೇಳೋದು ಇವ್ರಿಗೆಲ್ಲ. ಸೊ ಎಲ್ಲಾ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಡೋಣ ಅಂತ ಹೊರಟ್ವಿ. ಸೊ ಫೈನಲಿ ನೋಡ್ತಾ ಇದ್ರಲ್ವಾ, ಲೈಟ್ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿತ್ತು. ಎಲ್ಲ ಮುಗೀತು. ಅಷ್ಟೊಂದೆಲ್ಲ ಓಡಾಡಕ್ ಹೋಗಲ್ಲ ಇವಾಗ. ಫಸ್ಟ್ ಓಡಾಡ್ದಂಗೆ ಬಂದ್ವಾ, ಏನೋ ನೋಡಿದ್ವಾ, ಆಟ ಆಡಿದ್ವಾ ಅಂದ್ಬಿಟ್ಟು ಮನೆಗ್ ಬರ್ತಾ ಇರ್ತೀವಿ ಅಷ್ಟೇನೆ. ಸೊ ಇವ್ರಿಗೆ ಈ ಪಿ ಕೊಡ್ಸಿದ್ ಒಂದು ದೊಡ್ಡ ತಲೆನೋವಾಗ್ಬಿಡ್ತು. ಇವ್ರ ಸೌಂಡ್ ಕೇಳಿ ತುಂಬಾ ಸೌಂಡ್ ಬರ್ತಾ ಇರ್ತು ಅಂತ ಅನ್ಬಿಟ್ಟು ನಾವು ಮುಚ್ಚಿಕ್ ಬಿಟ್ವಿ. ಸೊ ಎಲ್ಲಾರು ಕುತ್ಕೊಂಡು ಒಂದ್ 5 ನಿಮಿಷ ಮಾತಾಡಿದ್ವಿ. ಹಾಗೇನೆ ಒಬ್ಬಟ್ಟು ಸುಡ್ತಾ ಇದ್ರು ಅಮ್ಮ. ಏನೇ ಫಂಕ್ಷನ್ ಇರ್ಲಿ, ಯಾರೇ ಬರ್ಲಿ, ಅಮ್ಮ ಒಬ್ಬಟ್ಟು ಒಬ್ಬಟ್ಟು ಅಂತ ಹೇಳ್ತಾರೆ. ನಾನು ಊರಿಗೆ ಬಂದಾಗೆಲ್ಲ ಒಬ್ಬಟ್ಟು ಮಾಡ್ತೀನಿ ಅಂತ ಹೇಳ್ತಾರೆ. ನಾನ್ ಬೇಡ ಬೇಡ ಅಂತ ಹೇಳ್ಬಿಡ್ತೀನಿ. ನನ್ನ ಹಸ್ಬೆಂಡು ಕೂಡ ಅಷ್ಟೇನೆ, ಒಬ್ಬಟ್ಟೇನು ಮಾಡಿಸ್ಬೇಡ, ನಾವು ತಿನ್ನಲ್ಲ, ಏನು ಇಲ್ಲ. ಸೊ ಜಸ್ಟ್ 1-2 ತಿನ್ನೋದಕ್ಕೆ ಅಮ್ಮ ಅಷ್ಟೆಲ್ಲ ಕಷ್ಟ ಬೀಳ್ಬೇಕಾ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ನಾನೆಲ್ಲ ಮಾಡ್ಸಕ್ ಹೋಗಲ್ಲ. ಇವಾಗ ತುಂಬಾ ಜನ ಇದ್ದೀವಿ ಅಂತ ಅನ್ಬಿಟ್ಟು ಸೊ ಹಬ್ಬದ ದಿನ ಮಾಡಿರ್ತಾರೆ. ಇವತ್ತು ಕೂಡ ಮಾಡೋಣ ಅಂತ ಅನ್ಬಿಟ್ಟು ಅಮ್ಮ ಮಾಡಿದ್ರು. ಅಂದ್ರೆ ಬೆಳಿಗ್ಗೆನೆ ಮಾಡಕ್ಕಾಗಲ್ಲ ಅಂತ ಅನ್ಬಿಟ್ಟು ನೈಟ್ ಮಾಡ್ತಾ ಇದ್ವಿ. ಅಮ್ಮ ಉಂಡೆ ಮಾಡ್ಕೊಡು ಅಂತ ಹೇಳಿದ್ರು. ನಾನ್ ಜಸ್ಟ್ ಈ ಉಂಡೆ ಮಾಡ್ಕೊಡ್ತಾ ಇದ್ದೆ ಅಷ್ಟೇನೆ. ಅಮ್ಮ ಅದಕ್ಕೆ ಏನ್ ಉಂಡೆ ಮಾಡ್ತಾ ಇದೀಯ ನೀನು ಅಂತ ಕೇಳಿದ್ರು. ಸೊ ನನಗೆ ಮೈದಾದಲ್ಲಿ ಇಟ್ಟು ಆ ತರ ಉಂಡೆ ಮಾಡೋದಕ್ಕೆ ನನಗೆ ಬರೋದಿಲ್ಲ. ಈ ತರ ಉಂಡೆ ಮಾಡ್ಕೊಡ್ತೀನಿ, ನೀನೇ ಮಾಡ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ನಾನು ಸೊ ಆ ತರ ಉಂಡೆ ಮಾಡ್ಕೊಟ್ಟೆ. ಫೈನಲಿ ಒಬ್ಬಟ್ಟು ಸುಟ್ಟಿದ್ದೆಲ್ಲ ಆಯ್ತು. ನಾನು ಜಾಸ್ತಿ ಸುಡಕ್ಕೆ ಬಿಟ್ಟಿಲ್ಲ, ಯಾಕಂದ್ರೆ ಮಾರ್ನಿಂಗ್ ಚಿಕನ್ ಮಟನ್ ಮಾಡ್ತೀವಿ, ಮತ್ತೆ ವೇಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ತುಂಬಾ ಒಬ್ಬಟ್ಟು ಸುಡಕ್ಕೆ ಬಿಡ್ಲಿಲ್ಲ. ಇಲ್ಲಿ ನನ್ನ ಅಕ್ಕನ ಮಗ ಊಟ ಮಾಡಿಸ್ತಾ ಇದ್ದಾನೆ. ಸೊ ಅವ್ನ್ ಸಿಗೋದೇ ನಮ್ಗೆ ಒಂದ್ 6 ತಿಂಗಳಿಗೆ, ವರ್ಷಕ್ಕೆ 1 ಟೈಮ್ ಸಿಗ್ತಾನೆ. ಯಾಕಂದ್ರೆ ITI ಮಾಡ್ತಾ ಇದ್ದಾನೆ. ಅವ್ನ್ ಇರೋದು ಚಿಂತಾಮಣಿ ಸೈಡು, ಅವ್ನ್ ಬರೋದೇ ಇಲ್ಲ. ಸೊ ಕಾಲೇಜ್ ಇರುತ್ತೆ ಅಲ್ವಾ, ITI ರಜಾ ಕೊಡಲ್ಲ ಅಷ್ಟಾಗಿ. ಅದಕ್ಕೆ ಅವನು ಸಿಕ್ಕಿದಾಗೆಲ್ಲ ನನಗೂ ತಿನ್ಸು ಅಂತ ಹೇಳ್ತೀನಿ. ಸೊ ಅವನು ಸರಿ ಅಕ್ಕ ಅಂತ ಅಂದ್ಬಿಟ್ಟು ತಿನ್ನಿಸ್ತಾನೆ. ಯಾಕೆ ಅಕ್ಕ ಅಕ್ಕ ಅಂತ ಹೇಳ್ತಾ ಇದೀನಿ ಅಂತ ಅಂದ್ರೆ, ಸೊ ನನ್ಗೆ ನಾನು ಅವ್ರು ಹುಟ್ಟಿದಾಗೆಲ್ಲ ಸ್ವಲ್ಪ ಚಿಕ್ಕವಳಾಗಿದ್ದೆ, ಅದಕ್ಕೋಸ್ಕರನೇ ಆ ಟೈಮಲ್ಲೆಲ್ಲ ಅಕ್ಕಂದಿರು ಆಂಟಿ ಅಂತ ಹೇಳ್ಕೊಟ್ಟಿಲ್ಲ, ಅಂದ್ರೆ ಚಿಕ್ಕಮ್ಮ ಅಂತ ಹೇಳ್ಕೊಟ್ಟಿಲ್ಲ. ಸೊ ಅಕ್ಕ ಅಂತಾನೆ ಹೇಳ್ಕೊಟ್ಟಿರೋರು. ಅವ್ರು ಹೇಳ್ಕೊಟ್ಟಿರೋದ್ರಿಂದ ಎಲ್ರೂನು ನನಗೆ ಅಕ್ಕ ಅಂತಾನೆ ಕರೀತಾರೆ. ಅಕ್ಕನ ಮಕ್ಕಳು ಎಲ್ಲರೂ ಅಷ್ಟೇನೆ ಅಕ್ಕ ಅಂತಾನೆ ಕರೀತಾರೆ. ನನ್ನ ಅಕ್ಕನ ಮಕ್ಕಳು ಎಷ್ಟು ಜನ ಇದ್ದಾರೆ ಅಂದ್ರೆ 6 ಇದ್ದಾರೆ. ಅಂದ್ರೆ 6 ಜನ ಇದ್ದಾರೆ ಅಕ್ಕನ ಮಕ್ಕಳು. 3 ಅಕ್ಕಂದಿರಿಗೂ ಇಬ್ಬಿಬ್ರು ಇದ್ದಾರೆ. ಸೊ ನನಗ್ ಮಾತ್ರ ಒಬ್ಬನ ಮಗ ಇದ್ದಾನೆ.
ಸೊ ಅವ್ನು ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಇದು ಮಾರ್ನಿಂಗು. ಸೊ ಮಾರ್ನಿಂಗು ನಾನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಫುಲ್ ಚಿಕನ್ ಮಟನ್ ಇರುತ್ತೆ. ಸೊ ಅದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಇದು ಲಾಂಗ್ ವಿಡಿಯೋ ಇದೆ, ಎಲ್ಲೂ ಯಾರು ಸ್ಕಿಪ್ ಮಾಡಬೇಡಿ. ಸೊ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇರ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಾಗೇನೆ ಚಾನಲ್ನ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಕುತ್ಕೊಂಡ್ರೆ ಸಿಲಿಂಡರ್ ಪೈಪೇ ಲೂಸ್ ಆಗ್ಬಿಟ್ಟಿದೆ. ಸೊ ಗ್ಯಾಸ್ ಹಂಚಕ್ಕೆ ಆಗ್ತಾ ಇಲ್ಲ. ಸರಿ ಅನ್ಬಿಟ್ಟು ನಮ್ಮ ಅಣ್ಣವರೆಲ್ಲ ಸರ್ವ್ ಮಾಡಕ್ ಹೋದ್ರೆ ಅದ್ರ ಸಿಲಿಂಡರ್ ಮೇಲೆ ಎತ್ತಿ ಕಲ್ಲಿಟ್ಬಿಡೋದೇನಾ. ಸೊ ಕಲ್ಲಿಟ್ಮೇಲೆ ಫೈನಲಿ ಹತ್ಕೊಂತು ಗ್ಯಾಸು. ಅಂದ್ರೆ ಇದೆಂತ ಮ್ಯಾಜಿಕ್ಕು ಅಲ್ವಾ. ಇದೆಲ್ಲ ಹಳ್ಳಿ ಕಡೆನೆ ನಡೆಯೋದು, ಸಿಟಿ ಕಡೆ ಎಲ್ಲ ಅಷ್ಟಾಗಿ ನಡೆಯೋದಿಲ್ಲ. ಸೊ ಸಿಟಿ ಕಡೆ ಏನಾದ್ರು ಈ ತರ ಆದ್ರೆ ಒಂದ್ ಕಾಲ್ ಮಾಡ್ತಾರೆ, ಈ ತರ ರಿಪೇರಿ ಇದೆ ಬನ್ನಿ ಅಂತ ಅಂದ್ಬಿಟ್ಟು. ಅವರು ಒಂದು ಗಾಡಿ ಎತ್ಕೊಂಡು ಒಂದು ಬ್ಯಾಗ್ ತಗಲಾಕೊಂಡು ಸೀದಾ ಬಂದೇ ಬಿಡ್ತಾರೆ. ಅವ್ರು ಬಂದು ಸರ್ ಮಾಡಿ ಅವ್ರು ಹೋಗೋಷ್ಟೊತ್ತಿಗೆ ಅವ್ರಿಗೊಂದು 500-1000 ಅವ್ರಿಗೆ ಕೊಡ್ಬೇಕು. ನಮ್ ಹಳ್ಳಿ ಕಡೆ ಎಲ್ಲ ನೋಡಿ, ಸೊ ಯಾವ ತರ ಟೆಕ್ನಾಲಜಿ ಯೂಸ್ ಮಾಡ್ತೀವಿ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು. ಏನ್ ಮಾಡಿದ್ರೆ ಹೆಂಗಾಗುತ್ತೆ ಅಂತ ಅಲ್ವಾ. ಸೊ ಫೈನಲಿ ಚಿಕನ್ ಬಿರಿಯಾನಿ ರೆಡಿ ಮಾಡ್ತಾ ಇದೀವಿ. ನಾನು ನಮ್ಮಣ್ಣ ನಾನೆಲ್ಲ ಹಾಕ್ತಾ ಇದ್ದೀನಿ. ಅಂದ್ರೆ ಚಿಕನ್ ಬಿರಿಯಾನಿಗೆ ಏನೇನ್ ಬೇಕು ಅಂತ ನಾನೇನ್ ನೋಡ್ಕೊಂಡು ಎಲ್ಲ ಹಾಕ್ತಾ ಇದ್ದೀನಿ. ನಮ್ಮಣ್ಣ ಸುಮ್ನೆ ಕಲಾಗ್ತಾ ಇದ್ದಾರೆ. ಹಾಗೆ ನಮ್ಮಣ್ಣನೂ ಹೇಳ್ತಾ ಇದ್ರು ಇದಕ್ಕೆ ಏನೇನ್ ಹಾಕ್ಬೇಕು, ಇನ್ನು ಅದಾಕು ಇದಾಕು ಅಂತ ಹೇಳ್ತಾ ಇದ್ರು. ಸೊ ನಾನ್ ಯಾವ ತರ ಮಾಡ್ತೀನಿ ಅಂತ ನನಗ್ ಗೊತ್ತಲ್ವಾ. ಸೊ ನಾನು ಆ ತರಾನೇ ಮಾಡೋದು. ಯಾರೇ ಏನ್ ಹೇಳ್ತಾ ಇದ್ರುನು ನಾನು ಏನ್ ಹಾಕ್ಬೇಕೋ ಅದನ್ನೇ ಎಲ್ಲ ಹಾಕಿನೇ ನಾನ್ ಮಾಡೋದು. ಸೊ ಚಿಕನ್ ಯಾವ ತರ ಬೆಂದಿದೆ ನೋಡಿ. ಇದು ಚಿಕನ್ ಬಂದು ನಮ್ಮೂರಲ್ಲಿ ಕೋಳಿ ಫಾರಂ ಇತ್ತು. ಅಂದ್ರೆ ನಮ್ಮ ರಿಲೇಟಿವ್ಸ್ ಕೋಳಿ ಫಾರಂ ಇತ್ತು. ಅವರು ಕೋಳಿನ ಎಲ್ಲ ಅಂದ್ರೆ ಒಂದ್ಸಲಿ ಎತ್ತಾರಲ್ವಾ. ಸೊ ಆ ತರ ಬ್ಯಾಚ್ ಅಲ್ಲಿ ಎತ್ತಿದಾಗ ಅದ್ರ ಅವತ್ತಿನ ಮಾರನೇ ದಿನಾನೇ ಇದು ಕೋಳಿ 2 ಕೊಟ್ಟಿದ್ರು ನಮ್ಗೆ ಅನ್ಬಿಟ್ಟು. ಸೊ ಎಲ್ಲ ಕ್ಲೀನ್ ಮಾಡಿಸ್ಕೊ ಬಂದು ಅದ್ರಲ್ಲಿ ಸೊ ನಾನು ಸ್ವಲ್ಪ ಬಿರಿಯಾನಿ ಮಾಡ್ತಾ ಇದ್ದೀನಿ. ಹಾಗೇನೆ ಮಟನ್ ಸಾಂಬಾರು ಕೂಡ ಮಾಡಿದ್ರು. ಅಂದ್ರೆ ಮೇಕೆ ಮಟನ್ ಊರಲ್ಲೇನೆ ಕರ್ದಿದ್ದು, ಊರಲ್ಲೇನೆ ಮೇಕೆ ಕರ್ದಿದ್ರು. ಆ ಮೇಕೆನೆ ನಾವು ಕೂಡ ತಗೊಂಡಿದ್ದು, ಬೇರೆ ಅಂಗಡಿಯಲ್ಲಿ ಎಲ್ಲೂ ತಗೊಳಕ್ ಹೋಗಿಲ್ಲ. ಸೊ ಅಷ್ಟಾಗಿ ಮಟನ್ ಅಷ್ಟೇನೆ ನಾವೆಲ್ಲೂ ಬೇರೆ ಅಂಗಡಿಗಳಲ್ಲಿ ತಗೊಳಕ್ ಹೋಗಲ್ಲ. ಊರಲ್ಲೇನೆ ಮರಿ ಕಡಿತಾರೆ ಅಲ್ವಾ. ಸೊ ಅವ್ರ ಹತ್ರನೇ ತಗೋಬಿಡ್ತೀವಿ. ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅನ್ಬಿಟ್ಟು. ಸೊ ನೋಡ್ತಾ ಇದೀರಲ್ವಾ ಅಕ್ಕನ ಮಕ್ಳು. ನಾವ್ ಯಾವಾಗ್ಲೇ ಊರಿಗೆ ಬಂದ್ರುನು ಸೊ ನನಗ್ ಸಖತ್ ಖುಷಿ ಆಗುತ್ತೆ. ಯಾಕಂದ್ರೆ ಈ ತರ ಎಲ್ಲಾರು ಸೇರ್ಕೊಂಡು ಚಿಕನ್ ಮಟನ್ ಮಾಡ್ಕೊಂಡು ತಿನ್ಕೊಂಡು ಸೊ ಮಾತಾಡ್ಕೊಂಡು ಕುತ್ಕೊಂಡಿರ್ತೀವಲ್ವಾ. ಸೊ ಅದೆಲ್ಲ ನೋಡೋದಕ್ಕೆ ಸಖತ್ ಖುಷಿ ಆಗುತ್ತೆ. ಈಗ ಸಿಟಿ ಕಡೆ ಎಲ್ಲ ಈ ತರ ಆಪ್ಷನ್ ಇರೋದಿಲ್ಲ. ಏನಂದ್ರೆ ಎಲ್ಲೋ ಅವ್ರವ್ರ ಬಿಸಿ ಟೈಮಲ್ಲಿ ಇರ್ತಾರೆ, ಎಲ್ಲಾರು ಮೊಬೈಲ್ ನೋಡ್ಕೊಂಡು ಕುತ್ಕೊಬಿಡ್ತಾರೆ. ಸೊ ನಾನು ಕೂಡ ಒನ್ ಟೈಮ್ ಹೇಳ್ದೆ, ಅಂದ್ರೆ ಕುತ್ಕೊಂಡಿದ್ದಾಗ ಎಲ್ರು ಮೊಬೈಲ್ ನೋಡ್ತಾ ಇದ್ರು. ನಾನು ಅದಕ್ಕೆ ಏನಂದೆ ಅಂದ್ರೆ ಎಲ್ರು ಆಗಿನ ಕಾಲದಲ್ಲಿ ಹೇಗಿತ್ತು, ಮೊಬೈಲ್ ಎಲ್ಲ ಇರ್ಲಿಲ್ಲ. ಸೊ ಎಲ್ರು ಕುತ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದೆ. ನನ್ ಪಕ್ಕದಲ್ಲಿ ಕೂತಿದ್ದ ನನ್ನ ಮಾವನ್ ಮಗ ಅವನೇನಂದ ಗೊತ್ತಾ. ಸೊ ಯಾಕೆ ನೆಟ್ ಖಾಲಿನಾ, ಹಾಸ್ಪಾಟ್ ಆನ್ ಮಾಡಿದೀನಿ ನೋಡು, ಆನಲ್ಲೇ ಇದೆ ನೋಡು, ಪರವಾಗಿಲ್ಲ ನೋಡು ಅಂತ ಹೇಳ್ತಾನೆ. ಸೊ ನನ್ಗಂತೂ ಸಖತ್ ನಗು ಬಂದ್ಬಿಡ್ತು. ನಮ್ಮ ಮನೇಲಿ ಏನಂದ್ರೆ ನಾನ್ ಎಷ್ಟೇ ಸೀರಿಯಸ್ ಆಗಿ ಮಾತಾಡಿದ್ರು ಯಾರು ಸೀರಿಯಸ್ ಆಗಿ ತಗೊಳಲ್ಲ ಅಂತಾರೆ ನನ್ನ. ಅದ್ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನೀನ್ ಚಿಕ್ಕ ಹುಡುಗಿ ಸುಮ್ನೆ ಇರು ಅಂತ ಹೇಳ್ಬಿಡ್ತಾರೆ, ಸೈಲೆಂಟ್ ಮಾಡ್ಬಿಡ್ತಾರ ಏನೊಂದಕ್ಕೂನು. ಸೊ ಅದಕ್ಕೆ ನಾನು ಯಾವಾಗ್ಲೂ ಚಿಕ್ಕ ಹುಡುಗಿ ತರಾನೇ ಆಡ್ತಾ ಇರ್ತೀನಿ. ಸೊ ನೋಡಿ ಇಲ್ಲಿ ನಾನು ಅಕ್ಕಿ ತಿಂತಾ ಇದ್ದೀನಿ. ನಾನು ಸಖತ್ ಇಷ್ಟ ಅಕ್ಕಿ ತಿನ್ನೋದು ಅಂತಂದ್ರೆ. ಅಕ್ಕಿ ತೊಳ್ಕೊಬಾ ಅಂತ ಹೇಳಿದ್ರು. ತೊಳ್ಕೊಬಂದು ಅಕ್ಕಿ ಹಾಕೋಣ ಅಂತ ಅನ್ಕೊಂಡ್ರೆ ಅಕ್ಕಿ ತಿನ್ಕೊಂಡೇ ಎದ್ದೋಗ್ಬಿಟ್ಟಿದೀನಿ. ಹಾಕ್ಬೇಕಾದ್ರೇನೆ ಸ್ವಲ್ಪ ಮಿಗಿಲ್ಸ್ಕೊಂಡು ಹೋದೆ ನಾನು ತಿನ್ನೋದಕ್ಕೆ ಅಂತ ಅನ್ಬಿಟ್ಟು. ಸೊ ಬಿಡಿ, ಅದು ನಂಗೆ ಸಖತ್ ಇಷ್ಟ ಅಕ್ಕಿ ತಿನ್ನೋದು ಅಂದ್ರೆ. ಯಾರು ಅಕ್ಕಿ ತಿನ್ನೋರು ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ. ನಮ್ಮ ಮನೇಲಿ ಯಾವಾಗ್ಲೇ ಏನಾದ್ರೂ ಬಿರಿಯಾನಿ ಮಾಡ್ಬೇಕು ಅಂದ್ರೆ ನಾನಿದ್ರೆ ಸೊ ಆಲ್ಮೋಸ್ಟ್ ನಾನೇನೆ ಬಿರಿಯಾನಿ ಮಾಡೋದು. ಅಕ್ಕಂದಿರೆಲ್ಲ ಬಿರಿಯಾನಿ ಅಷ್ಟಾಗಿ ಮಾಡಕ್ ಹೋಗಲ್ಲ, ನಾನೇನೆ ಬಿರಿಯಾನಿ ಮಾಡೋದು. ನಾನ್ ಮಾಡ್ಬೇಕಾದ್ರೆ ಎಲ್ಲ ನನ್ನ ಅಣ್ಣಂದಿರು ಸಪೋರ್ಟ್ ಮಾಡ್ತಾರೆ ನನಗೆ, ಇದೆಲ್ಲ ಹಿಂಗ್ ಮಾಡು ಅಂತ. ಸೊ ನನಗೂ ಮಾಡೋದಕ್ಕೆ ಖುಷಿ ಆಗುತ್ತೆ. ಒಬ್ರೇ ಮಾಡ್ತಾ ಇದ್ರೆ ಸಖತ್ ಬೇಜಾರಾಗುತ್ತೆ ಅಲ್ವಾ. ಸೊ ಒಬ್ರೇ ಮಾಡ್ತಾ ಇದೀನಲ್ಲ ಅಂತ ತಲೆ ಬಿಸಿ ಆಗೋಗುತ್ತೆ. ಏನ್ ಹಾಕ್ಬೇಕು ಏನ್ ಹಾಕ್ಬಾರ್ದು ಅಂತ ಅಷ್ಟೊಂದು ತಲೆ ಓಡೋದಿಲ್ಲ. ಎಲ್ಲಾರು ಸೇರಿ ಮಾಡ್ಬೇಕಾದ್ರೆ ಟೇಸ್ಟ್ ಕೂಡ ಸಖತ್ತಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ಜನ ಸೇರಿ ಮಾಡ್ತೀವಿ ಅಲ್ವಾ, ಅದ್ರಲ್ಲಿ ಪ್ರೀತಿ ಕೂಡ ತುಂಬಿರುತ್ತೆ. ಸೊ ಏನೋ ಕಾಟಾಚಾರಕ್ಕೆ ಮಾಡ್ಬೇಕು ಅಂತ ಮಾಡೋದಿಲ್ಲ. ಹಾಗಾಗಿ ಎಲ್ಲಾರು ಸೇರಿ ಮಾಡಿದ್ರೆ ಸೊ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಅಡಿಗೆನೇ ಆಗ್ಲಿ, ಏನೋ ಫಂಕ್ಷನ್ನೇ ಆಗ್ಲಿ, ಏನೇ ಒಂದಾದ್ರೂನು ಅಷ್ಟೇನೆ ಎಲ್ಲಾರು ಸೇರಿ ಮಾಡಿದ್ರೇನೆ ಚೆನ್ನಾಗಿರುತ್ತೆ ಅಲ್ವಾ. ಫೈನಲಿ ಬಿರಿಯಾನಿ ರೆಡಿ ಆಯ್ತು. ಇದಕ್ಕೆ ದಮ್ ಕಟ್ಟಿ ಸೊ ಪ್ಲೇಟ್ ಮುಚ್ಚಿಟ್ಬಿಡೋಣ.
ನೋಡ್ತಾ ಇದ್ರಲ್ವಾ ಸೊ ಮುಕ್ಕಾಲ್ ಭಾಗ ಬೆಂದಿದೆ, ಇನ್ನೊಂದ್ ಕಾಲ್ ಭಾಗ ಬೇಯಬೇಕು ಅಷ್ಟೇನೆ. ನನಗೆ ಈ ಚಿಕನ್ ಅಲ್ಲಿ ಸೊ ಚರ್ಮ ಇದೆಯಲ್ವಾ, ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ವಾ, ನನಗೆ ಸಖತ್ ಇಷ್ಟ ಚರ್ಮ ತಿನ್ಬೇಕು ತಿನ್ನೋದಕ್ಕೆ. ಸೊ ನಾನು ಕಂಡ ಅಷ್ಟೊಂದು ತಿನ್ನಕ್ ಹೋಗಲ್ಲ, ನನಗೆ ಆ ಕಂಡ ಇಷ್ಟನೂ ಆಗೋದಿಲ್ಲ ನನಗೆ. ನಾನೇನಿದ್ರೂನು ಈ ಕೋಳಿ ಕಾಲು ಮತ್ತೆ ಈ ಕೋಳಿ ಇದು ಚರ್ಮ ಇರುತ್ತೆ ಅಲ್ವಾ, ಸೊ ಅದನ್ನೇನೆ ತುಂಬಾ ತಿನ್ನೋದು ನಾನು. ಈ ತರ ಲೆಗ್ ಪೀಸ್ ಅಷ್ಟೊಂದೆಲ್ಲ ಇಷ್ಟ ಆಗಲ್ಲ ನನಗೆ, ಲೆಗ್ ಪೀಸ್ ತಿನ್ನೋಕ್ಕೂ ಹೋಗಲ್ಲ ನಾನು. ನಿಮಗೆಲ್ಲ ಲೆಗ್ ಪೀಸ್ ಅಂದ್ರೆ ಸಖತ್ ಇಷ್ಟನಾ? ಸೊ ನನ್ಗೆ KFC ಯಲ್ಲಿ ಲೆಗ್ ಪೀಸ್ ತಿನ್ನೋದಕ್ಕೆ ಸಖತ್ ಇಷ್ಟ ಆಗುತ್ತೆ. ಈ ತರದ್ರಲ್ಲೆಲ್ಲ ನನ್ಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗೇನೆ ಕಬಾಬಲ್ಲೂ ಅಷ್ಟೇನೆ, ಸೊ ಕಬಾಬು ಮಾಡಿದ್ರೂ ಸಖತ್ ಇಷ್ಟ ಆಗುತ್ತೆ. ಈ ತರ ಬೇಯಿಸಿರೋದ್ರಲ್ಲೆಲ್ಲ ತಿನ್ನಕ್ಕೆ ನನಗೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರನೇ ನಾನು ತಿನ್ನಕ್ ಹೋಗಲ್ಲ. ಸೊ ಫೈನಲಿ ದಮ್ ಕಟ್ಟಿದ್ವಿ. ನಾನು ಎಷ್ಟು ಚೆನ್ನಾಗಿ ದಮ್ ಕಟ್ಟಿದೀನಿ ನೋಡಿ, ಕಲ್ಲಿಟ್ಬಿಟ್ಟಿದೀನಿ. ಸೊ ದಮ್ ಕಟ್ಟೋವರೆಗೂ ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಬಂದೆ ನಾನು. ಸೊ ಅಕ್ಕನ ಮಗ ಸಿಕ್ದ ನೋಡಿ ಇಲ್ಲೇ. ಸೊ ನನ್ಗೇನೋ ಒಂಥರ ಖುಷಿ ತೀಟೆ ಮಾಡೋದ್ರಲ್ಲಿ. ನೀನೇನ್ ಚಿಕ್ಕ ಮಗುನ ಪಿ ಉಗೋಕೆ ಅಂತ ಅಂದ್ಬಿಟ್ಟು ಅವನಿಗೆ ಹೇಳ್ತಾ ಇದ್ದೀನಿ. ಆಮೇಲೆ ನಾನೇನ್ ಮಾಡ್ದೆ ಗೊತ್ತಾ? ನೀವೇ ನೋಡಿ ನಾನೇನ್ ಮಾಡ್ದೆ ಅಂತ ಅಂದ್ಬಿಟ್ಟು. ಅವಂದೇ ಅದು. ಎಲ್ಲ ಬಾರಿಸ್ತಾ ಇದ್ದಾರೆ ನೋಡಿ. ನಾನು ಕೂಡ ನನ್ನ ಮಗಂಗೆ ತಿನ್ಸ್ಕೊಂಡು ಹಾಗೆ ನಾನು ಕೂಡ ವಾಂಚ್ತಾ ಇದ್ದೀನಿ. ಎಷ್ಟು ಸಖತ್ತಾಗಿತ್ತು ಅಂದ್ರೆ ಅಷ್ಟು ಸಖತ್ತಾಗಿತ್ತು ಬಿರಿಯಾನಿ ಅಂತೂನು. ಹಾಗೆ ಇಲ್ಲಿ ಒಳಗಡೆ ಅಕ್ಕನ ಮಕ್ಕಳು ಇಬ್ರು ಊಟ ಮಾಡ್ತಾ ಇದ್ರು. ಅವ್ರಿಗೂ ತೀಟೆ ಮಾಡೋದು ಅಂದ್ರೆ ನನ್ಗೆ ಸಖತ್ ಇಷ್ಟ. ಅವ್ರ ಮುಂದೆ ಕೂತ್ಕೊಂಡು ತೀಟೆ ಮಾಡ್ತಾ ಇದ್ದೀನಿ. ಸೊ ನನ್ನ ಅಕ್ಕನ ಮಗಳು ಯಾವಾಗ್ಲೂ ನಗ್ತಾನೆ ಇರ್ತಾಳೆ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಸಾಕು ನಗ್ತಾ ಇರ್ತಾಳೆ. ಯಾಕೆ ಅಂತಂದ್ರೆ ನೀನ್ ಯೂಟ್ಯೂಬ್ ಏನಕ್ಕ ಮಾಡೋದು, ಯಾವಾಗ ನೋಡಿದ್ರು ವಿಡಿಯೋ ವಿಡಿಯೋ ಅಂತ ಇರ್ತೀಯ ಅಂತ ಹೇಳ್ತಾಳೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀವಿ ಅಂದ್ಮೇಲೆ ಒಂದು ಹುಷಾರಿಲ್ಲ ಅಂದ್ರೂ ಹಾಕ್ಬೇಕು, ಇಲ್ಲ ಕೆಮ್ಮಿದ್ರು ಹಾಕ್ಬೇಕು, ಏನೇ ಆದ್ರೂನು ಹಾಕ್ಲೇಬೇಕಲ್ವಾ ಯೂಟ್ಯೂಬ್ ಅಲ್ಲಿ. ಸೊ ಏನೋ ಒಂದ್ ಇರ್ಬೇಕು ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಂತ ಅಷ್ಟೇನೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀವಿ ಅಂದ್ಮೇಲೆ ಏನೋ ಒಂದ್ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ಬೇಕು. ಹಂಗ ಅನ್ಬಿಟ್ಟು ಏನಂದ್ರೆ ಅದೇ ಅಪ್ಲೋಡ್ ಮಾಡೋದಲ್ಲ. ಸೊ ಏನಾದ್ರೂ ಉಪಯೋಗ ಇರೋ ಅಂತದ್ದು ಕೂಡ ಅಪ್ಲೋಡ್ ಮಾಡ್ಬೇಕು ಅಲ್ವಾ. ಸೊ ಅಕ್ಕ ಹೋಗ್ತಾ ಇದ್ರು. ಸೊ ಎಕ್ಸಾಮ್ ಇತ್ತು ಅಕ್ಕನ ಮಕ್ಕಳಿಗೆ, ಇನ್ನು ಎಕ್ಸಾಮ್ ಕಂಪ್ಲೀಟ್ ಆಗಿರ್ಲಿಲ್ಲ. ಏನೇ ಜಾತ್ರೆ ಮುಗಿಸ್ಕೊಂತಾನೆ ಹೊರಟ್ರು ಅವರು. ಸೊ ನನ್ಗೇನು ಕೆಲ್ಸ ಇಲ್ವಲ್ಲ, ಯಾಕಂದ್ರೆ ನನ್ ಮಗನ್ಗೂ ಎಕ್ಸಾಮ್ ಇಲ್ಲ, ಏನು ಇಲ್ಲ, ಯಾವ್ದು ಇಲ್ಲ. ಸೊ ನಾನು ಇನ್ನೂ ಒಂದ್ 2 ದಿನ ಇರ್ತೀನಿ ಅಂತ ಅಂದ್ಬಿಟ್ಟು ನಾನು ಇದ್ದೆ. ಸೊ ನೋಡಿ ಇಲ್ಲಿ ನಾನು ಈಗ ಎಣ್ಣೆ ರೆಡಿ ಮಾಡ್ತಾ ಇದ್ದೀನಿ. ಏನ್ ಎಣ್ಣೆ ಅಂತಂದ್ರೆ ಕುಡಿಯೋ ಎಣ್ಣೆ ಅಂತ ಮಾತ್ರ ಅನ್ಕೋಬೇಡಿ, ಇದು ಕೊಬ್ಬರಿ ಎಣ್ಣೆ. ಸೊ ಕೂರ್ಲು ತುಂಬಾ ಉದ್ರಿದೆ ಅನ್ನೋರು ಈ ತರ ಟ್ರೈ ಮಾಡಿ ಒಂದ್ಸಲಿ. ಅಂದ್ರೆ ಒಂದ್ ದಿನ 2 ದಿನ ಟ್ರೈ ಮಾಡಿದ್ರೆ ಆಗೋದಿಲ್ಲ. ಕಂಟಿನ್ಯೂಸ್ ಆಗಿ ಒಂದು 2 ಮಂತ್ಸ್ 3 ಮಂತ್ಸ್ ಕಂಟಿನ್ಯೂ ಮಾಡಿ, ಕೂರ್ಲು ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತೀನಿ. ನಾನು ಇದಕ್ಕೆ ಏನೇನ್ ಹಾಕಿದ್ದೀನಿ ಅಂತಂದ್ರೆ ಕರ್ಬೇವಿನ ಸೊಪ್ಪು, ಹಾಗೇನೆ ದಾಸವಾಳ ಹೂವ, ಮತ್ತೆ ನೆಲ್ಲಿಕಾಯಿ, ಹಾಗೆ ಮತ್ತೆ ಬೇವಿನ ಸೊಪ್ಪು ಮರ್ತೋಗ್ಬಿಟ್ಟಿದೀನಿ, ನೆನ್ಸ್ಕೊಂಡು ಹೇಳ್ತೀನಿ ರೀ, ಅಂದ್ರೆ ನೆನಪು ಮಾಡ್ಕೊಂಡು ಹೇಳ್ತೀನಿ ರೀ. ಇಷ್ಟೆಲ್ಲ ಹಾಕಿದೀವಿ. ಸೊ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ಈ ತರ ಎಣ್ಣೆ ಕಾಯಿಸ್ಕೋಬೇಕು. ಇದು ಒಂದು 2 ಲೀಟರ್ ಅಷ್ಟುನು ಎಣ್ಣೆ ಅಂದ್ರೆ ಹಾಕಿದ್ವಿ, ಕೊಬ್ಬರಿ ಎಣ್ಣೆ. ಸೊ ನೋಡ್ತಾ ಇದ್ರಲ್ವಾ, ಇದು 1.5 ಲೀಟರ್ ಅಷ್ಟು ಆಗಿದೆ ಎಣ್ಣೆ. ಈ ತರ ಫುಲ್ ಕಪ್ಪಾಗೋವರ್ಗುನು ರೋಸ್ಟ್ ಮಾಡ್ಕೋಬೇಕು. ಈ ತರ ಕಪ್ಪಾದಾಗೇನೆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ. ಈ ತರ ಎಣ್ಣೆ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ 3 ಮಂತ್ಸ್ ಇಟ್ಕೊಳ್ಳಿ, ಚೆನ್ನಾಗಿ ಬೆಳೆಯುತ್ತೆ ಕೂರ್ಲು. ನನ್ನ ಚಾನಲ್ ಬಗ್ಗೆ ಏನಾದ್ರು ಮಾತಾಡು ಅಂದ್ರೆ ಅವ್ನು ಹೇಳಿದ್ ಕೇಳಿ ಇಲ್ಲಿ. ಹಾಯ್ ಗೈಸ್. ನಮ್ಮ ಅಜ್ಜಿ ಬಿಟ್ಬೇಕು. ನನ್ನ ಚಾನಲ್ ಬಗ್ಗೆ ಯಾರಾದ್ರೂ ಏನಾದ್ರು ಮಾತಾಡಿ ಅಂದ್ರೆ ಹಿಂಗೆ ಎದ್ದು ಓಡೋಗ್ಬಿಡ್ತಾರೆ. ನನಗ್ ಸಖತ್ ನಗು ಬಂದ್ಬಿಡುತ್ತೆ. ಕೋಪ ಅಂತೂ ಬರಲ್ಲ, ಸಖತ್ ನಗು ಕೂಡ ಬರುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ನನಗೆ ನಗು ಬಂದ್ಬಿಡುತ್ತೆ ಅವ್ರು ಏನಾದ್ರು ಮಾತಾಡಿದ ತಕ್ಷಣ. ಇಲ್ಲಿ ನಾನು ಮತ್ತೆ ಚಿಕನ್ ಫ್ರೈ ಮಾಡ್ಕೊಂತಾ ಇದ್ದೀನಿ. ಚಪಾತಿಗೆ ನಮ್ಮಮ್ಮ ಅಂದ್ರೆ ಹಸಿಟ್ಟು ಕಲಿಸ್ತಾ ಇದ್ರು, ನಾನು ಚಿಕನ್ ಫ್ರೈ ಮಾಡ್ಕೊಂತಾ ಇದ್ದೀನಿ. ಅಮ್ಮ ಎಲ್ಲ ಕಲ್ಸಿಟ್ಟಿದ್ರು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಅಕ್ಕನ ಮಗಳು ಚಪಾತಿ ತೀಡ್ತಾ ಇದ್ದಾಳೆ. ಸೊ ನಾನು ಸುಡ್ತಾ ಇದ್ದೀನಿ. ನಮ್ಮಣ್ಣ ನೋಡ್ತಾ ಇದ್ದಾನೆ ನೋಡಿ. ನಾವ್ ಏನೇ ಮಾಡ್ತಾ ಇದ್ರು ಅಣ್ಣಂದಿರು ಈ ತರ ನೋಡ್ಕೊಂಡು ಸಪೋರ್ಟ್ ಮಾಡ್ತಾ ಇರ್ತಾರೆ, ಆಗಲ್ಲ ಹೀಗೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರನೇ ನನ್ಗೆ ಊರಲ್ಲಿ ಇರೋದಕ್ಕೆ ಸಖತ್ ಖುಷಿ ಆಗುತ್ತೆ, ಅಂದ್ರೆ ನೆಲ ನೋಡೋದಿಕ್ಕೇನೆ. ನೋಡಿ ಇದು ಮಟನ್ ಸಾಂಬಾರ್ ನೋಡ್ತಾ ಇದೀರಲ್ವಾ, ಮಟನ್ ಸಾಂಬಾರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಮಟನ್ನು ಬೇಗನೆ ಬೇಯಲಿಲ್ಲ, ಅದಕ್ಕೋಸ್ಕರನೇ ನಮ್ಮಮ್ಮ
ಮಾವಿನ ಎಲೆ ಹಾಕಿದ್ರು. ಮಾವಿನ ಎಲೆ ಹಾಕಿದ್ಮೇಲೆ ಸ್ವಲ್ಪ ಬೇಗನೆ ಬೇಯ್ಕೊಂತು. ಮಾವಿನ ಎಲೆ ಹಾಕೋವರೆಗೂ ಕೂಡ ಬೇಯಲೇ ಇಲ್ಲ ಅಂತಾನೆ ಹೇಳ್ಬೋದು. ರಬ್ಬರ್ ತರಾನೇ ಇರ್ತಾ ಇತ್ತು. ಮಾವಿನ ಎಲೆ ಹಾಕಿದ್ಮೇಲೆ ಸ್ವಲ್ಪ ಬೇಯ್ತು. ಸೊ ನೋಡಿ ಚಪಾತಿನ ಸುಡ್ತಾ ಇದ್ದೀನಿ ನಾನು. ಸೊ ನಾವು ಒಬ್ರೇ ಅಂದ್ರೆ ಸುಡೋದು ಇಲ್ಲ, ಒಬ್ರೇನೆ ಹಾಗೆ ತೀಡೋದು ಇಲ್ಲ ಚಪಾತಿನ. ಒಬ್ಬೊಬ್ರು ಚೇಂಜ್ ಆಗ್ತಾನೆ ಇರ್ತೀವಿ. ಚಪಾತಿ ತೀಡೋದಕ್ಕೂ ಅಷ್ಟೇನೆ, ಹಾಗೆ ಚಪಾತಿನ ಸುಡೋದಕ್ಕೂ ಅಷ್ಟೇನೆ. ನಮ್ಮಮ್ಮ ಹೇಳ್ತಾ ಇರ್ತಾರೆ, ನಾನು ಒಬ್ಳೆ ಮಾಡ್ಬೇಕಾದ್ರೆ ಯಾರು ಬರೋದಿಲ್ಲ, ನೀವೇ ಮಾಡ್ಕೋಬೇಕಾದ್ರೆ ಎಷ್ಟು ಚೆನ್ನಾಗಿ ಎಲ್ಲ ಸಪೋರ್ಟ್ ಮಾಡ್ಕೊಂತೀರಾ ನೋಡು, ನಾನ್ ಮಾಡ್ಬೇಕಾದ್ರೆ ಯಾರು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾ ಇರ್ತಾರೆ ಅಮ್ಮ. ಸೊ ಎಲ್ರು ನೋಡಿ ಹಾಗೇನೆ ಸುಡ್ತಾ ಇದೀನಿ. ಒಬ್ಬೊಬ್ರೇನೆ ಊಟ ಮಾಡ್ಕೊಂತ ಇದ್ರು. ಬಿಸಿ ಬಿಸಿ ತಿಂತಾ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ನೋಡಿ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಊಟ ಮಾಡೋದ್ರಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ನಾನು ಸುಡ್ತಾ ಇದ್ದೆ, ನಾನು ಎದ್ ಬಂದೆ, ಊಟ ಇಕ್ಕಣ ಅಂದ್ಬಿಟ್ಟು ಎದ್ ಬಂದೆ. ಅಕ್ಕನ ಮಗಳು ಚಪಾತಿ ಸುಡ್ತಾ ಇದ್ದಾಳೆ. ಹಾಗೆ ಚಪಾತಿ ತೀಡ್ತಾ ಇರೋನು ಬಂದು ನನ್ನ ಮಾವನ್ ಮಗ. ಸೊ ಅವನ್ ಚಪಾತಿ ತೀಡ್ತಾ ಇದ್ದಾನೆ. ನಮ್ಮಮ್ಮ ಸ್ವಲ್ಪ ಹಸಿಟ್ಟನ್ನ ಮೆತ್ತಿಗೆ ಕಲ್ಸ್ಬಿಟ್ಟಿದ್ರು, ತೀಡೋದಕ್ಕೆ ಆಗ್ತಾ ಇರ್ಲಿಲ್ಲ, ಎಲ್ಲ ಕಿತ್ತಿ ಕಿತ್ತಿ ಹೋಗ್ತಾ ಇತ್ತು. ಚಪಾತಿ ಒಸಿಬೇಕಾದ್ರೆ ಎಲ್ಲ ರೇಗಿಸ್ತಾ ಇದ್ರು, ಏನೆಲ್ಲ ಚಪಾತಿ ಕಿತ್ತಾಕ್ತಾ ಇದೀಯಾ ಅಂತ ಅನ್ಬಿಟ್ಟು. ಅದಕ್ಕೆ ನೀವೇ ಒಸಿ ಬನ್ನಿ ಅಂತ ಹೇಳ್ದೆ. ಹಾಗೇನೆ ಇಲ್ಲಿ ಚೇರ್ ಮೇಲೆ ಕೂತಿದ್ದಾರೆ ಅಲ್ವಾ, ಪಿಂಕ್ ಶರ್ಟ್, ಆ ಅಣ್ಣ ಬಂದ್ರು. ಅಣ್ಣ ನೋಡಿ ಎಷ್ಟ್ ಚೆನ್ನಾಗಿ ಒಸಿತಾರೆ ಅಂತಂದ್ರೆ, ಎರಡು ಕೂಡ ಒಸಿಯಕ್ಕಾಗಿಲ್ಲ, ಎಲ್ಲ ಕಿತ್ತಿ ಕಿತ್ತಿ ಹಾಕ್ತಾ ಇದ್ರು. ನೀನೇ ಒಸ್ಕೊಮ್ಮ ಅಂತ ಹೇಳ್ಬಿಟ್ಟು ಎದ್ದು ಹೊಲ್ಟೋದ್ರು. ಆ ರೇಂಜ್ಗೆ ಒಸಿತಾ ಇದ್ರು ಅವರು. ನೋಡಿ ಹಿಂಗ ಅಂತಾನೆ ಎಲ್ಲ ಕಿತ್ತೋಗ್ತಾ ಇತ್ತು. ಇಷ್ಟೊತ್ತು ನೀವ್ ಹೆಂಗ್ ಹೊಸದ್ರಿ ಅಂತಾನೆ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಎಲ್ಲ ರೇಗಿಸ್ತಾ ಇದ್ರು, ನಾನು ಹೊಸಿಬೇಕಾರೆ ಎಲ್ಲ ಕಿತ್ತಾಕ್ತಾ ಇದೀಯಾ ಅಂತ ಅಂದ್ಬಿಟ್ಟು. ಅವ್ರು ಎಷ್ಟ್ ಚೆನ್ನಾಗಿ ಹೊಸಿತಾ ಇದಾರೆ ನೋಡಿ. ಹಾಗೆ ನಾನು ಸುಟ್ಟಿದ್ದು ಆಯ್ತು ಅಂದ್ಬಿಟ್ಟು ನನ್ನ ಅಕ್ಕನ ಮಗಳು ಸುಡ್ತಾ ಇದ್ಲು. ಅವಳು ಎದ್ದೋದ್ಮೇಲೆ ನಾನ್ ಸುಡ್ತಾ ಇದ್ದೀನಿ. ನಾನು ಏನೋ ತಮಾಷೆ ಮಾಡ್ಕೊಂಡು ಸೊ ಮಾತಾಡ್ತಾ ಇದ್ವಿ. ನೋಡಿದ್ರಲ್ಲ ನಮ್ ಫ್ಯಾಮಿಲಿ ಎಷ್ಟು ಫ್ರೆಂಡ್ಲಿ ಆಗಿರ್ತೀವಿ ಅಂತ ಅನ್ಬಿಟ್ಟು. ನಮ್ಮ ಅಣ್ಣಂದಿರು ಅಷ್ಟೇನೆ ನಮ್ ಜೊತೆ ತುಂಬಾನೇ ಫ್ರೆಂಡ್ಲಿ ಆಗಿರ್ತಾರೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಕಮೆಂಟ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೇನೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಒಂದೇ ಒಂದು ಲೈಕ್ ಮಾಡಿ ಅಷ್ಟೇನೆ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.